ಏನು ಮ್ಯಾಜಿಕ್ ಇಲ್ಲ. ನನಗೂ ಒಂದು ಕ್ಷೇತ್ರ ಕೊಟ್ಟಿದ್ದರು, ನಾಗಲೋಯಿ ಜಾಟ್ ಮಂಡಲ್ ಅಂತ. ಅದು ಜೀವನದಲ್ಲಿ ಯಾರೂ ಗೆದ್ದಿರಲಿಲ್ಲ ಯಾವಾಗೂ. 26,000ದಲ್ಲಿ ಈ ಸಾರಿ ಗೆದ್ದರು. ಅದು ನಮ್ಮ ಪಾದರಾಯಪುರ ಇದೆಯಲ್ಲ ಬೆಂಗಳೂರಿನಲ್ಲಿ, ಶಿವಾಜಿನಗರ, ಅದಕ್ಕಿಂತ ಕೊನೆಯಾಗಿದೆ. ಹಳೇ ದೆಹಲಿ, ಭಗವಂತನ ದಯೆ, ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ, ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಡಬೇಕು ಅನ್ನೋದಕ್ಕೆ ರಾಷ್ಟ್ರದ ರಾಜಧಾನಿ ದೆಹಲಿಯನ್ನು ಮೊದಲನೇ ಬಾರಿಗೆ ತಮ್ಮಿಂಗ್ ಮೆಜಾರಿಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಇವತ್ತು ದೆಹಲಿಯ ಜನ ತೀರ್ಮಾನ ಮಾಡಿದ್ದಾರೆ. ಪಕ್ಷದ ಪರವಾಗಿ ನಾನು ಮಹಾಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದಕ್ಕೆ ಈ ಜಯಕ್ಕೆ ಕಾರಣ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು, ಅವರ ದೂರದೃಷ್ಟಿಯ ಚಿಂತನೆ, ಜನರ ಜೊತೆಯಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಹತ್ತಿರದ ಬಾಂಧವ್ಯ ಈ ಚುನಾವಣೆಯಲ್ಲಿ ಮತ್ತೆ ಈ ಸಾರಿ ಕ್ಯಾಪಿಟಲ್ ಸಿಟಿ ಆಫ್ ಡೆಲ್ಲಿ, ವಿಶ್ವದ ಭೂಪಟದಲ್ಲಿ ದೆಹಲಿಯನ್ನು ಹೊಸ ದೆಹಲಿ ಆಗಿದೆಯೋ ಹಳೆ ದೆಹಲಿಯು ಕೂಡ ಅದೇ ಆಗಬೇಕು ಅನ್ನೋದು ನಮ್ಮ ರಾಷ್ಟ್ರ ನಾಯಕರ, ನಮ್ಮ ನೆಚ್ಚಿನ ಪ್ರಧಾನಿಗಳ ಒಂದು ಚಿಂತನೆ ಆಗಿತ್ತು. ಜನ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ನನಗೂ ಒಂದು ಕ್ಷೇತ್ರ ಕೊಟ್ಟಿದ್ದರು. ನಾನು ಆ ಕ್ಷೇತ್ರವನ್ನು ಸುತ್ತಾಡಿ ಬೆಂಗಳೂರಿನಲ್ಲಿ ನಾವು ಯಾವ ರೀತಿ ರಾಜಕಾರಣ ಮಾಡೋದು ಅದು ಮಾಡಿದ್ವಿ. ಯಾವತ್ತೂ ಗೆದ್ದಿರಲ್ಲ. 26,000 ಲೀಡ್ನಲ್ಲಿ ಗೆದ್ದಿದ್ದೀವಿ ಅಂತ ಅವರೇ ಕ್ಯಾಂಡಿಡೇಟ್ ಫೋನ್ ಮಾಡಿದರು, ಮನೋಜ್ ಅಂತ ಅಂದ್ಬಿಟ್ಟು. ಗೆದ್ದಾಗ ಅಪ್ಪ ನೋಡೋ, ಒಂದು ಕಾಂಗ್ರೆಸ್ನವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಇಷ್ಟೆಲ್ಲ ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದೀವಿ, ನೀವು ಸ್ವಲ್ಪ ದಯವಿಟ್ಟು ಕಣ್ಣಲ್ಲಿರೋ ಪೊರೆ ತೆಗೆದುಬಿಟ್ಟು ನೋಡ್ರೆ ಅಂತೀವಿ. ಬಟ್ಟೆ ಕಟ್ಕೊಂಡು ಏನು ಕೊಡಲಿಲ್ಲ ಅಂದರೆ ಎಲ್ಲಿ ಕಾಣಿಸ್ತದೆ ಅವ್ರಿಗೆ? ಎಲ್ಲಿ ಬಂದಿದೆ, ಏನಾಗಿದೆ, ಎತ್ತಾಗಿದೆ ಅನ್ನೋದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗಿದೆ. ಇವ್ರ ಕಾಲದ ಅನೇಕ ರೈಲ್ವೆ ಯೋಜನೆಗಳನ್ನು ಸುಮಾರು 96ರಿಂದ ಇದ್ದಂಥದ್ದನ್ನು ಇವತ್ತು ಕೈಗೆ ಎತ್ಕೊಂಡಿದ್ದೀವಿ. ಇವ್ರ ಕಾಲದಲ್ಲಿ ಒಂದು ವರ್ಷಕ್ಕೆ 700, 600, 800, 835 ಜಾಸ್ತಿ ಇತ್ತು. ನಾನು ಬಂದ ಮೇಲೆ 2 ವರ್ಷದಲ್ಲಿ, ಹೋದ ವರ್ಷ 7,559, ಈ ಸಾರಿ 7,564. ನಮ್ಮ ರೈಲ್ವೆ ಬಡ್ಜೆಟ್ಟು ಇವ್ರದ್ದು ಇದ್ದಿದ್ದು 2 ಲಕ್ಷನೂ ಇರಲಿಲ್ಲ. ಇವತ್ತು 2,64,000 ಕೋಟಿ ರೂಪಾಯಿ ನಮ್ಮ ರೈಲ್ವೆ ಬಡ್ಜೆಟ್ ಇದೆ. ವಿಶೇಷವಾಗಿ ಡಬ್ಲಿಂಗ್ ಮಾಡ್ತಕ್ಕಂಥದ್ದಕ್ಕೆ, 100ಕ್ಕೆ 100 ಎಲೆಕ್ಟ್ರಿಫಿಕೇಷನ್ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ಮೇಲೆ 1,600 ಕಿಲೋಮೀಟ್ರಿಗೆ ಮೇಲ್ಪಟ್ಟು ಹೊಸ ಲೈನ್ಗಳನ್ನು ಮಾಡಿದ್ದೀವಿ. ಇನ್ನು 2 ವರ್ಷದಲ್ಲಿ ನಿಮ್ಮ ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ತುಮಕೂರು 292 ಕಿಲೋಮೀಟ್ರು 2027ಕ್ಕೆ ಮುಗಿಸ್ತಾ ಇದ್ದೀವಿ. ರಾಯದುರ್ಗ, ಪಾವಗಡ, ಮಧುಗಿರಿ, ಕೊರಟಗೆರೆ, ತುಮಕೂರು ಸುಮಾರು 207 ಕಿಲೋಮೀಟ್ರ್, ಅದನ್ನು ಕೂಡ ಮುಗಿಸ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆಯಿಂದ ನಾನು ಸಭೆ ಮಾಡಿದೆ. 10:30 ಗಂಟೆಯಿಂದ 1:30 ಗಂಟೆಗೆ ಸಭೆ ಮಾಡಿ ಸುಮಾರು 21 ROBಗಳಿಗೆ ಮಂಜೂರಾತಿಯನ್ನು ಕೊಟ್ಟು ಕೆಲಸವನ್ನು ಮಾಡ್ತಾಯಿದ್ದೀವಿ. ನಿಮ್ಮಲ್ಲೂ ಕೂಡ ನಿಮ್ಮ ಹಿಂದೆ ಇದ್ದಂಥ ಸನ್ಮಾನ್ಯ ಸಿದ್ದೇಶಣ್ಣ ಅವರು ಕೂಡ 1-2-3 ROBಗಳು ಹೇಳಿದ್ದು, ಅದು ಕೂಡ ಆದೇಶ ಆಗಿದೆ. ಇವತ್ತಿನ ನನ್ನ ಸಹೋದರಿನೂ ಕೂಡ ಪ್ರಭಾ ಮಲ್ಲಿಕಾರ್ಜುನ ಅವರು ಕೊಟ್ಟಿರು, ಅದು ಕೂಡ ಅಪ್ರೂವ್ ಆಗಿದೆ. ಒಂದು ಸತ್ಯ, ಕಾಂಗ್ರೆಸ್ನವ್ರಿಗೆ ವಿನಂತಿ ಮಾಡೋದು ಇಷ್ಟೇ, ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಸರ್ಕಾರ ಕರ್ನಾಟಕವನ್ನು ಕಡೆಗಣಿಸಿಲ್ಲ. ನಾವು ಕೊಟ್ಟಿರೋ ಕೆಲಸ ದುಡ್ಡನ್ನು ನಾವು ಖರ್ಚು ಮಾಡಿ ನೀವು ಸರಿಯಾದ ದಾರಿಯಲ್ಲಿ ಹೋದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಚಿಂಗ್ ಗ್ರಾಂಟು ನಾವು 60% ಕೊಟ್ಟರೆ ಅವ್ರು 40% ಹಾಕಬೇಕು. ಅದನ್ನು ಮಾಡ್ರೆ ಅಂದರೆ ಅದು ಮಾಡದೆ ಹೋದ್ರೆ ನಾವೇನು ಮಾಡೋಕ್ಕಾಗಲ್ತು. ಒಂದು ವಿನಂತಿ ಮಾಡ್ತೀನಿ, ದಾವಣಗೆರೆ ಮುಖ್ಯಣ, ದಾವಣಗೆರೆಯಿಂದ ಅವರಿಗೆ ಸ್ವಲ್ಪ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಿ, ಅದನ್ನು ಸ್ವಲ್ಪ ತೆಗೆದು ನೀಟಾಗಿ ಓದಿ ಪುಸ್ತಕನ. ಎಲ್ಲೇನೇನಾಗಿದೆ, ಯಾವುದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ, ಯಾವುದಕ್ಕೆ ಇದಾಗಬೇಕು, ತಾಂತ್ರಿಕ ವ್ಯವಸ್ಥೆ ಹೆಂಗಿರಬೇಕು, ರಾಷ್ಟ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ಮೋದಿಯವರು ಮಾಡ್ತಾ ಇರ್ತಕ್ಕಂಥ ಅನೇಕ ಚಿಂತನೆಗಳನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಂತ ಅವ್ರಿಗೆ ವಿನಂತಿ ಮಾಡ್ತೀನಿ. ಅಪ್ಪ, ನನಗೆ ಒಳ್ಳೆ ಕೆಲಸ ಕೊಟ್ಟವ್ರೆ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ನಮ್ಮ BL ಸಂತೋಷ್ ಅವರು. ಹಾಗಾಗಿ ನನ್ನ ಕೆಲಸ ನಾನು ಫಸ್ಟ್ ಕ್ಲಾಸಾಗಿ ಮಾಡ್ತಾಯಿದ್ದೀನಿ. ಆದ್ದರಿಂದ ನಮ್ಮ ಕೆಲಸ ನಾವು ಮಾಡ್ತೀವಿ, ಬಾಕಿದೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಬಗೆಹರಿಸ್ತಾರೆ. ಏನಕ್ಕಪ್ಪ, ನೀನೇ ಬಂದುಬಿಡು, ನನಗೆ ಬೇಡಪ್ಪ, ನೀನೇ ಬಂದುಬಿಡು ಅಂದೆ. ನೋಡ್ರಿ, ಒಂದು ಹೇಳ್ತೀನಿ ಕೇಳ್ರಿ, ಇದನ್ನು ಬಿಡ್ರಿ, ದಯವಿಟ್ಟು ಬಿಡ್ರಿ. ಒಂದು ನಿಮಿಷ ಅಪ್ಪ ನಿನ್ನ ತಂದೆ, ಒಂದು ನಿಮಿಷ ನಾನು ಹೇಳೋದು ಪೂರ್ತಿ ಕೇಳೋ ತಂದೆ, ನನ್ನ ಮಾತು ಒಂಚೂರು ತಗೊಳ್ರಿ. ಯಾವತ್ತೂ ಕೂಡ ಪಕ್ಷ ಅಧ್ಯಕ್ಷನ ಅಡ ಕಮಿಟಿಯನ್ನು ಮಾಡಿದ್ದಾರೆ. ಮುಂದುವರಿಸೋದು, ಮಗದೊಂದು ಮಾಡೋದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಆ ಕೆಲಸವನ್ನು ಅವ್ರು ಮಾಡ್ತಾರೆ.
ಎಲ್ಲವೂ ಸುಲಲಿತವಾಗಿ ಸಖ್ಯ ಅಂತ ಆಗ್ತದೆ. ಈಗ ಕಾರ್ಯಕರ್ತರು ಬೇಸತ್ತೋಗಿದ್ದಾರೆ ಸರ್, ಎಲ್ಲ ನೀವು ಗಲಾಟೆ ನೋಡಿ ರಾಜ್ಯದೆಲ್ಲ. ಅಪ್ಪ ನಮ್ದು ಯಾವುದು ಗಲಾಟೆ ಇಲ್ಲ ಕಣಪ್ಪ. ಬಿಜೆಪಿ ಗಲಾಟೆ ನೋಡಿ ಬೇಸತ್ತೋಗಿದ್ದಾರೆ, ನೀವು ಸೆಂಟ್ರಲ್ ಲೆವೆಲ್ ಇರ್ತೀರಿ ಸರ್, ಮಾತಾಡಿ ಬಗೆಹರಿಸ್ತೀರಿ. ಅವೆಲ್ಲವೂ ಕೂಡ ನಡೀತಾ ಇದೆ. 4 ಗೋಡೆ ಮಧ್ಯದಲ್ಲಿ ಪಕ್ಷವನ್ನು ಯಾವ ರೀತಿ ಮುಂದೆ ತಳ್ಕೊಂಡು ಹೋಗಬೇಕು. 20 ವರ್ಷ ಮೇಲ್ಪಟ್ಟಾಗಿತ್ತು ದೆಹಲಿಯಲ್ಲಿ BJP ಭಾಜಪ ಬಂದು. ಇವತ್ತು ಮೊದಲನೇ ಬಾರಿಗೆ ಆ ಜನ ನಮ್ಮನ್ನು ಕೈ ಹಿಡ್ದಿದ್ದಾರೆ. ಹರಿಯಾಣ, ಮಹಾರಾಷ್ಟ್ರ, ಒರಿಸ್ಸಾ ಎಲ್ಲವೂ ಕೂಡ ಯಾವ ರೀತಿ ಇದೆ, ಅನಿವಾರ್ಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿಯವರ ಆಡಳಿತದ ಕಾರ್ಯವೈಖರಿ, ಅವರ ದೂರದೃಷ್ಟಿಯ ಚಿಂತನೆ, ಅವರ ಅಭಿವೃದ್ಧಿಯ ಇದು ನೀವು ನೋಡಿ. ಒಂದು ಸಾರಿ ನೀವು ರೈಲ್ವೆ ಇಲಾಖೆಯನ್ನು ಕೇವಲ ಕರ್ನಾಟಕದಲ್ಲಿ 96ರಿಂದ ಇಲ್ಲಿವರೆಗಿದ್ದಂಥ 12 ಯೋಜನೆಗಳನ್ನು ಸಾವಿರಾರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಎಲ್ಲವನ್ನು ಕೂಡ ಬಿಡಿಯಾಗಿ ಕೊಡು ಅಂದರೆ ಅದನ್ನು ಲಿಸ್ಟ್ ಕೊಡ್ತೀನಿ ನಿಮಗೆ, ಅದಕ್ಕಿಲ್ಲ ಅಂತಲ್ಲ. ಏನಾಗಿದೆ, ಇದೆಲ್ಲರ ಜೊತೆಯಲ್ಲಿ ಅಗ್ರಿಕಲ್ಚರ್ಗಿರ್ಬೋದು, ಬೇರೆ ಬೇರೆದಕ್ಕಿರ್ಬೋದು, ಎಲ್ಲ ಕೂಡ ಅವಕ್ಕಿಂತ ಹೆಚ್ಚಾಗಿ 36 ವಿಧದ ಜನೌಷಧಿ ಏನಿತ್ತು ಇವತ್ತು, ಏನು ಎಸೆನ್ಷಿಯಲ್ ಇದಿತ್ತು ಮೆಡಿಸನ್ನು, ಇದಕ್ಕೆ 100ಕ್ಕೆ 100 ನಾವು ಎಲ್ಲವನ್ನೂ ತೆಗೆದಾಕಿ ಸುಂಕವನ್ನು ತೆಗೆದಾಕಿದ್ದೀವಿ. ಇಂಥದ್ದಾಗಿಲ್ಲ ಅನ್ನೋಂಗಿಲ್ಲ, ಎಲ್ಲವೂ ಮಾಡ್ತಾಯಿದ್ದೀವಿ. ನೀರಾವರಿಗೆ ಆದ್ಯತೆ ಕೊಡಬೇಕು, ಕೊಡ್ತಾಯಿದ್ದೀವಿ. ಏನೆಲ್ಲ ಮಾಡ್ತಾಯಿದ್ದೀವಿ. ಮೋದಿಯವರ ಕಾರ್ಯವೈಖರಿಯನ್ನು 10% ನೀವು ಅನುಸರಿಸಿ 100% ಮಾಡೋಕ್ಕೆ ನಿಮ್ಮ ಕೈಲಿ ಆಗೋದು ಇಲ್ಲ. ನಾನು ಮಾಡೋಕ್ಕಾಗೋದಿಲ್ಲ. ಮೋದಿಯವರಿಗೆ ಯಾರಾದರೂ ಸಾಟಿ ಇದ್ದರೆ ಸನ್ಮಾನ್ಯ ನರೇಂದ್ರ ಮೋದಿಯವರೇ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆ 12 ಗಂಟೆವರೆಗೆ ಇವಾಗ ಹೆಂಗಿರ್ತಾರೋ ಹಂಗೆ ಇರ್ತಾರೆ. ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಮಾತನಾಡೋದನ್ನು, ಪೇಪರ್ ಸ್ಟೇಟ್ಮೆಂಟ್ ಕೊಡೋದನ್ನು, ಎಲ್ಲ ಒಂದು ಕಡೆ ತೃಪ್ತಿಗೋಸ್ಕರ ಮಾತನಾಡಿ ಕಾಲಹರಣ ಮಾಡಿ ಜನರನ್ನು ಕೂಡ ಒಂದು ರೀತಿ ಜಿಗುಪ್ಸೆ ಮಾಡೋದನ್ನು ಬಿಟ್ಟು ಕೇಂದ್ರ ಸರ್ಕಾರ ಜೊತೆಲಿ ಕುಳಿತುಕೊಂಡು ಚರ್ಚೆ ಮಾಡಿ ನಿಮ್ಗೇನೇನು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಾವು ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ. ನೀವು ಕೂಡ ಆ ಕೆಲಸ ಮಾಡಿ ಅಂತ ನಾನು ನಿಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀನಿ, ಕಿವಿ ಮಾತನ್ನು ಕೂಡ ಹೇಳ್ತೀನಿ. ಏನಪ್ಪ ಒಂದು ನಿಮಿಷ ತಾಳು. ಇವರೇನು ಹೇಳಿದ್ರು, ಜಮ್ಮು ಕಾಶ್ಮೀರದ ಅವ್ರದ್ದೇ ಆದಂಥ ಸರ್ಕಾರದ ಇದ್ದಂಥ ಏನು ಹೇಳಿದ್ರು ಹೇಳಿ. ಒಂದು ನಿಮಿಷ ತಾಳ್ರಿ ದಯಮಾಡಿ. ಎಲ್ಲ ಒಂದು ಕಡೆ ಕೈಲಾಗದೋದನ್ನು ಮೈ ಪರ್ಚ್ಕೊಳ್ಳೋ ಕೆಲಸ ಬೇಡ. ಜನ ಬುದ್ಧಿವಂತರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಸಂದರ್ಭಕ್ಕೆ ತಕ್ಕಂತೆ ಯಾವುದೋ ಕಾಲದಲ್ಲಿ ಇತ್ತು ನಿಮ್ಮ ಆಡಳಿತ, ಇವತ್ತು ಹೆಂಗಿದೆ ಅನ್ನೋದನ್ನು ಮನೆ ತಾವು ಅಧಿವೇಶನದಲ್ಲಿ ರಾಜ್ಯಸಭೆಯಲ್ಲಿ ಸನ್ಮಾನ್ಯ ನಮ್ಮ ನಾಯಕರಾದ ನರೇಂದ್ರ ಮೋದಿಯವರು ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀರಿ. ಒಳ್ಳೆಯ ಭಾಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾರ್ಯವೈಖರಿಯನ್ನು, ಇವತ್ತಿನ ಕಾರ್ಯವೈಖರಿಯನ್ನು ಅನ್ನೋದು ತೆರೆದ ಪುಸ್ತಕ ಆಗಿದೆ. ದಯವಿಟ್ಟು ಇವೆಲ್ಲ ಬಿಟ್ಟು ಇನ್ನು ಮುಂದಾದ್ರು ಸರಿ ಮಾಡಿಕೊಂಡು ಎಲ್ಲೆಲ್ಲಿ ನಿಮ್ಮ ಸರ್ಕಾರಗಳಿದೆಯೋ ಅದನ್ನಾದ್ರು ಉಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿ, ಇಲ್ಲಾಂದ್ರೆ ಅವು ಕಳ್ಕೊತೀರ. ಅಪ್ಪ ಆ ಥರ ಸಭೆಯೂ ಇಲ್ಲ, ಪಭ್ಯನೂ ಇಲ್ಲ ಕಣ್ರಯ್ಯ. ಒಂದು ತಿಳ್ಕೊಡ್ರಯ್ಯ, ಒಂದು ನನಗೆ ಅದರ ಅವಶ್ಯಕತೆಯೂ ಇಲ್ಲ. ನಾನು ರಾಜ್ಯದಿಂದ ಹೋಗಿದ್ದೀನಿ, ನನಗೊಂದು ಮನೆ ಕೊಟ್ಟವರಪ್ಪ. ನಾನು ನಮ್ಮ ಬೀಗರಿಗೆ ಹೇಳಿಲ್ಲ, ನಾನು ನಮ್ಮ ಮನೆ ಅಷ್ಟಕ್ಕೆ ನಾವು ಪೂಜೆ ಮಾಡ್ಕೋತೀವಿ. ಅದು ಮಾಡೋದು ಬೇಡ ಅನ್ನೋಕ್ಕಾಯ್ತದೇನಪ್ಪ. ಅದಕ್ಕೆ ಉಪ್ಪು ಖಾರ ಎಲ್ಲವೂ ಆಗ್ತಾಯಿದ್ದೀರಿ. ಒಂದು ಸತ್ಯ, ಆ ಥರದ ವ್ಯವಸ್ಥೆ ಇಲ್ಲ, ನಮ್ಮದೆಲ್ಲವೂ ಇದಾಗಿದೆ. ನಾನು ಒಬ್ಬ ಶಿಸ್ತಿನ ಸಿಪಾಯಿ. ಪಕ್ಷ ಯಾರೂ ನಾವು ಕರೆದಿಲ್ಲ, ಮಾಡಿಲ್ಲ. 19 ಜನ ನಮ್ಮ NDA MP ಏನಿದ್ದಾರೆ ಅವ್ರು ಕರೆದಿದ್ದೀನಿ. ನಮ್ಮ ನೆಂಟರನ್ನೇ ಕರೆದಿಲ್ಲ. ಒಂದು ನಿಮಿಷ ನನ್ನ ನೆಂಟರನ್ನೇ, ಸ್ವಂತ ನೆಂಟರನ್ನೇ ಕರೆದಿಲ್ಲ ಅಂದಮೇಲೆ ಇನ್ಯಾರು ಕರಿತೀವಿ ನಾವು? ಮತ್ತು ನಾನು ಪಕ್ಷ ನನಗೆ ತಾಯಿ. ಪಕ್ಷ ಏನು ಸಂದೇಶ ಕೊಟ್ಟಿದ್ದು, ಏನು ಕೆಲಸ ಕೊಟ್ಟಿದ್ದು, ಆ ಕೆಲಸನ ಮಾಡ್ತಾಯಿದ್ದೀವಿ.